ಬಂದು ದೀಪ ಹಚ್ಚಿದ್ರೆ ಒಂದು 5 ಇಲ್ಲ 10 ದೀಪ ಹಚ್ಚಿ ಹೋಗ್ಬಿಟ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. 8 ಪ್ರದಕ್ಷಿಣೆ ಹಾಕ್ಬಿಟ್ಟು ಏನೋ ಒಂಥರ ಸಮಾಧಾನ. ಅಟ್ಲೀಸ್ಟ್ ಎವರಿ ಮಂತ್ 1 ಟೈಮ್ ಬರ್ತೀನಿ. ಬಂದಾಗ ಸಮಾಧಾನ ಸಿಗತ್ತೆ. ಇಲ್ಲಿಗೆ ಬಂದಾಗ ಏನೇ ಇದ್ರೂ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ನೆಗೆಟಿವ್ಸ್ ಎಲ್ಲ ಇದಾಗ್ತಿತ್ತು ಅಂದರೆ ಮೈಂಡ್ ಒಂಥರ ಡಿಸ್ಟರ್ಬೆನ್ಸ್. ಅದು ಇಲ್ಲಿ ಬಂದಾದ್ಮೇಲೆ ಸ್ವಲ್ಪ ಎವರಿ ಮಂತ್ 1 ಟೈಮ್ ಬಂದೋದ್ರೆ ಸಮಾಧಾನ ಆಗುತ್ತೆ. ಕೂಲ್ ಪಾಸಿಟಿವ್ ವೈಬ್ಸ್ ಬರುತ್ತೆ. ಆಗ 2022 ಸ್ಟಾರ್ಟ್ ಮಾಡಿರೋದು. ಫಸ್ಟೆಲ್ಲ ರಾಘವೇಂದ್ರ ಸ್ವಾಮಿ ಅಂದರೆ ಓಕೆ ಇಷ್ಟನೇ, ಅಂದರೆ ಅಷ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ. ಮಂತ್ರಾಲಯ ಒಂದು 2 ಟೈಮ್ಸ್ ಹೋಗಿದ್ದೀನಿ. ಬಟ್ ಇಲ್ಲಿ ಮಾತ್ರ ನಿಯರೆಸ್ಟ್ ಆಗಿರೋದ್ರಿಂದ ಎವರಿ ಮಂತ್ ಬರ್ತೀನಿ. ಬಟ್ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬ ಇಷ್ಟನೇ ನನಗೆ. ರಾಘವೇಂದ್ರ ಸ್ವಾಮಿನ ಯಾವತ್ತೂ ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವುದೇ ಒಂದಾಗಲಿ ಒಬ್ಬರು ಮನುಷ್ಯನಿಗೆ 9 ಗ್ರಹಗಳಲ್ಲಿ ಗುರುಬಲ ಅನ್ನೋದು ಬೇಕೇ ಬೇಕು. ಬಟ್ ಅಂದರೆ ಒಂದು ಗುರುವಿನ ಆಶೀರ್ವಾದ ಅನ್ನೋದಿದ್ರೆ, ಬಟ್ ಯಾವುದ್ರಲ್ಲೇ ಆಗಲಿ ಯಾವುದೇ ಗ್ರಹಗಳದ್ದು ಇದು ಆಶೀರ್ವಾದ ಇರಲಿ ಇಲ್ದಾನೆ ಇರಲಿ, ಫಸ್ಟು ಗುರುವಿನ ಬಲ ಇರಬೇಕು. ಹಾಗಾಗಿ ಫಸ್ಟು ರಾಘವೇಂದ್ರ ಸ್ವಾಮಿ ಆರಾಧನೆ ನಾವು ತುಂಬ ಇಷ್ಟ.